ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇಲ್ಲ ಚಾಲು ಮಾಡ್ತೀನಿ ಜಸ್ಟ್ ಬನ್ರಿ. ಚಡ್ಡಿ ಹಾಕೊಳತ್ತಿದ್ದ ಪಿಲ್ಯ ಅವನ ಕಡೆ ಹಿಡ್ದಿಲ್ಲನ, ಅವನಿಗೆ ಹಿಡ್ದಂಗೆ ಅನ್ಸೈತಿ. ಹಂಗಾಗಿ ಬಂದ್ಕರ್ ಮಮ್ಮಿ ಏನಾಯ್ತ ನೋಡ್ರಿ, ಎಷ್ಟೊಂದು ನಾಚತಾನ. ಇವಾಗ ನೋಡ್ರಿ ಸೋಮವಾರ ಬೆಳಗ್ಗೆ ಅಪ್ಪ ಮಕ್ಳಿಗೆ ಮಾರ್ಕೆಟ್ಗೆ ಹೊಂಟಾರ ನೋಡ್ರಿ. ಲಗೋಟೆ ಎದ್ದಿದ್ದೇವ್ರಿ. ಮಾರ್ಕೆಟ್ಗೆ ಹೋಗೋದಿತ್ತಂದ್ರೆ ಲಗೋಟೆ ಎಬ್ಬಿಸ್ತೀನಿ ಅವ್ರಿಗೆ ನಾನು. ಹಂಗಾಗಿಸಿ ಇವಾಗ ಹೊರಟ್ರಿ ನೋಡ್ರಿ ಅಪ್ಪ ಮಕ್ಕಳು. ಇರೋ ಕೆಲಸ ಈಗ ಸ್ಟಾರ್ಟ್ ಆಗೈತ್ರಿ. ಅಯ್ಯೋ ಇದೆಲ್ಲ ನೋಡ್ರಿ, ಇದಂಕರ ಇದ್ದಿದ್ದ ನಮಗೆ ಬೆಳಗ್ಗೆ ಎದ್ದ ತಕ್ಷಣನೇ. ನೀರು ನೋಡ್ರಿ ಎಷ್ಟು ನಿಂತಾವ ಇಲ್ಲೆಲ್ಲ ಅಂತೇಳಿ. ಇದಂಕರೂ ಮಾಮೂಲಿ ಆದಂಗೆ ಆಗ್ಬಿಟ್ಟೈತ್ರಿ. ಇಲ್ಲೆಲ್ಲ ಛತ್ತದೆಲ್ಲ ಫುಲ್ ಹಾಕಿದಾರೆ ನೋಡ್ರಿ ಫ್ರೆಂಡ್ಸ. ಮೊನ್ನೆ ನೈಟ ತೋರಿಸಿದ್ವಿ ನಾವು. ನಾಳೆಗೆ ಗಣಪತಿ ಹುಟ್ಟಿದ ದಿನ, ಗಣಪತಿ ಜನ್ಮಾಷ್ಟಮಿ. ಅಪ್ಪ ಮಕ್ಕಳು ಮಾರ್ಕೆಟ್ಗೆ ಹೋಗಿ ಬರ್ತಾರ್ರಿ. ನಾನೇನೈತಿ ಈಗ ಮನೆಯಂದು ಕಸ ಕಡ್ಡಿ ಎಲ್ಲ ಮಾಡ್ಕೋಬೇಕಾ. ಈಗ ಮಳಗಿದ್ದು ಇದು ಅಂಗಳದ ನದಿಗೆ ಹತ್ತಕ್ಕೆ ಹೋಗಲ್ರಿ ಸದ್ಯಕ್ಕೆ. ಇದು ಭಾಳ ಟೈಮ್ನ ಹಿಡಿತೈತಿ. ಮೊದಲ ಒಳಗಿಂದೆಲ್ಲ ಮಾಡ್ಕೋತೀನಿ. ಒಳಗಿಂದ ಅಂತಂದ್ರೆ ಅಷ್ಟು ಹಾಸಿಗೆ ಗಿಸ್ಗಿದ್ನೆಲ್ಲ ತೆಗೆದು ಬೆಡ್ಶೀಟೆಲ್ಲ ಚೇಂಜ್ ಮಾಡ್ತೀನಿ ರೀ. ಬೆಡ್ಶೀಟ್ ಚೇಂಜ್ ಮಾಡಿ ಸಿಗ್ತೀನಿ. ಕಸ ಅದೆಲ್ಲ ಹುಡುಗಿದ್ದು ನೋಡ್ರಿ ಫ್ರೆಂಡ್ಸ. ಹಾಗೆ ಬೆಡ್ಶೀಟು ಕೂಡ ಚೇಂಜ್ ಮಾಡಿದೆ ನಾನು. ಒಂಥರ ನೀಟ್ ಅನ್ಸುತ್ತಲ್ರಿ ಬೆಡ್ಶೀಟ್ ಅದೆಲ್ಲ ಚೇಂಜ್ ಮಾಡಿದಾಗ. ಫ್ರೆಶ್ ವಾತಾವರಣ ಅಂತ ಅನಿಸ್ತದ. ಈ ಕಡೆಗೆ ಅಡುಗೆ ಮನ್ಯಾಗೂ ಕೂಡ ಕಸ ಹುಡುಗಿದ್ದಾಯ್ತು. ಈಗ ನೀರು ಕಾಯ್ಕಿಟ್ಟೀನಿ ರೀ. ಅದನ್ನ ಮ್ಯಾಮ್ ಮುಚ್ಚಬೇಕಾಗಿತ್ತು. ನಾನು ಹಂಗೆ ಆ ಕಡೆ ನೀರಿಗೆ ಇಟ್ಟು ಈ ಕಡೆ ಕಸ ಹುಡ್ಕೋತ ಕೂತೆ. ಅದು ನೆನಪಾರ್ತು. ನೀರು ಕಾದಾವ್ರಿ, ಬಂದು ಮಾಡ್ತೀನಿ. ಈಗ ನೀರು ತೊಗೊಂಡು ಜಕ್ಕ ಅದೆಲ್ಲ ಮಾಡಿದ್ದೆ ಅಂದ್ರೆ ಪೂಜೆ ಗೀಜೆ ಮಾಡತ್ತಾನ ಬರ್ತಾರೆ. ಏನು ಮಾಡ್ತಾರೆ ಅಲ್ಲೇ ಸ್ವಲ್ಪ ಹಾಕೊಂಡು ಮುಂದಿನ ಅಂಗಳದ್ದು ಹುಡ್ಗಿನ ರೀ. ಈ ಕಡೆ ಎಲ್ಲ ಇದೆಲ್ಲ ಒಣ ಜಾಗ ಇರ್ತಾವೆ, ಏನು ಅನ್ಸಲ್ರಿ ಹುಡ್ಗಕ್ಕೆ. ಆ ಕಡೆ ಪೋರ್ ಚಲೋ ಮಾಡಿರ್ತೀರಿ. ಆಗಳ ಇದ್ದಿದ್ದಿಲ್ಲ ನೀರು, ಈಗ ಮತ್ತೆ ಅಲ್ಲೆಲ್ಲ ಆಗ್ಯಾವ. ಇದೊಂದು ಪಕ್ಷಿ ನೋಡ್ರಿ. ಇಲ್ಲಿ ಯಾಕೋ ನಾನು ಲಕ್ಷಣ ಕೊಟ್ಟಿರಲಿಲ್ಲ, ಒಂದು ಡಬ್ಬ್ಯಾಗ ಇಟ್ಬಿಟ್ಟಿದ್ನೆ. ಅಲಸಂದಿ ಕಾಳು ರೀ. ಅವು ಒಂದು ಸ್ವಲ್ಪ ಹುಳಾಗಿದ್ದೀವಿ ರೀ. ಅವ್ನು ಇಲ್ಲಿ ಇಟ್ಟಿನಿ, ಸ್ವಲ್ಪ ಅದಾವೆ ನೋಡ್ತಿರ್ಬೋದು ನೀವು. ಅವು ಪಕ್ಷಿಗಳು ತಿನ್ನಕತ್ತಾವ. ಅಲ್ಲಿ ಹಿಂಡಿಕಲ್ಲ ಸ್ವಲ್ಪ ನೀರು ಇಟ್ಟೀನಿ. ಅವು ಕುಡಿಯಕತ್ತಾವ ಪಾಪ. ಕುಡಿಲಕ್ಕೆ ಮತ್ತೇನು ಮಾಡೋದ್ರಿ ಪ್ರಾಣಿ ಪಕ್ಷಿಗಳಿಗೆ. ನೋಡ್ರಿ ಅಲ್ಲಿ ತಳಗೆ ಅಲ್ಲಿ ಅರ್ವಿ ಸುತ್ತಕ್ಕೆ ನೀರು ಹಾಕಿದ್ಮ್ಯಾಗ ಅಲ್ಲಿ ಅರ್ವ್ಯಾಗ ತಳಗೆ ಮತ್ತು ಆ ಕಡೆ ಈ ಕಡೆ ಚಲ್ತಾವಂತೇಳಿ ಒಂದು ಸಣ್ಣದು ಇದು ಇಟ್ಟೀನಿ ರೀ, ಜರ್ಮನಿದು ಬೊಗಣಿ. ಅಲ್ಲಿ ನೋವು ಕುಡಿತೈತಿ. ನಮಗೆ ಏನೈತೆ ಮ್ಯಾಮ್ ಮುಚ್ಚಿರ್ತೀನಿ. ಇಂಡಿಕಲ್ಲ ಯೂಸ್ ಮಾಡಾಗ ಎಷ್ಟು ಸರಿ ತೊಳಿತೀನಿ, ಎಷ್ಟು ಸರಿ ಒರೆಸ್ತೀನಿ ಅದು ನನಗೆ ಗೊತ್ತೈತಿ. ಆಮೇಲೆ ಇಲ್ಲಿ ಮ್ಯಾಗ ಸ್ವಲ್ಪ ಮಕ್ಕಳೆಲ್ಲ ಅವ್ರ ರೊಟ್ಟಿಂದು ಇದನ್ನ ಆಟಾಡಿ ಇಲ್ಲೇ ಇಟ್ಟಾರೆ. ಕಟ್ ಮಾಡಿ ಯಜಮಾನ್ರು ಹೆರಡೆ ಹಚ್ಕೊಂಡಿದ್ರು, ಅದನ್ನು ಇಲ್ಲೇ ಇಟ್ಟಿದ್ದಾರೆ. ಇದನ್ನ ಒಂದು ಸ್ವಲ್ಪ ಆಮೇಲೆ ಕ್ಲೀನ್ ಮಾಡ್ಕೋತೀನಿ. ಏನಿಲ್ಲ, ಇದನ್ನು ತೆಗೆದು ಅಲ್ಲಿ ಇದಕ್ಕೆ ಹಾಕ್ಬಿಟ್ರೆ ಮುಗಿತೈತಿ. ಏನಿಲ್ಲ ರೀ. ತಪ್ಪಲ ಅದೆಲ್ಲ ಈ ಕಡೆ ಜಮಾ ಮಾಡಿರ್ತೀನಿ. ಮತ್ತೆ ಬಿದ್ದಿರ್ತಾವೆ ನೋಡ್ರಿ ಅವು. ಆ ಚೀಲದಾಗ ಹಾಕಿಬಿಟ್ನಿ ಅಂದ್ರೆ ಅದು ಆಗುತ್ತೆ. ಅಲ್ಲಲ್ಲೇ ಗುಂಪಿ ಮಾಡ್ತೀನಿ ತಪ್ಪಲನ. ಸೊ ನಿನ್ನೆ ಅರಿಬಿರಿ, ನಿನ್ನೆ ಬಾಂಡೆ ತಿಕ್ಕಿಲ್ರಿ ಫ್ರೆಂಡ್ಸ. ತುಂಬಾ ಮೈಕೊಂಡು ಹೋದಂಗೆ ಆಗಿಬಿಡುತ್ತೆ. ನಿನ್ನೇನೊಂದು ವ್ಲಾಗ್ ಮಾಡಿಲ್ಲ ನಾನು, ಶನಿವಾರ ಮಾಡ್ಬೇಕಷ್ಟೇ. ಇವತ್ತು ಇದ್ರ ಕೆಲಸ ಡಬಲ್ ಐತಿ, ಮಾಡ್ಕೋತೀನಿ. ಯಾಕಂದ್ರೆ ಸೊಗಸಿಲ್ದಾಗ ಏನು ಮಾಡೋಕ್ಕೋದ್ರು ದಂದಿನ ಸಾಗಂಗಿಲ್ಲ. ಒಂಥರ ಬೇಸರ ನಿರಾಸೆ ಅನ್ನೋದೇ ಆಗ್ಬಿಡುತ್ತೆ. ಅದಕ್ಕೆ ಹಾಸಿಗೆನ ಆ ಕಡೆ ಹೊರಗೆ ಹಾಕಿ ನೋಡ್ರಿ. ಹಾಸಿಗೆನ ಹೊರಗೆ ಹಾಕಿನಿ. ಈಗ ನೀರು ಕಾದವು, ಮೈ ತಗೊಂಡು ಸಿಗ್ತೀನಿ. ಜಳಕ ಅದೆಲ್ಲ ಆತು ನೋಡ್ರಿ. ಜಳಕ ಆದ್ಮ್ಯಾಗ ಪೂಜೆನೂ ಕೂಡ ಮಾಡಿದೆ ನಾನು. ಮೊನ್ನೆ ವಿಡಿಯೋ ಮಾಡಿದ್ವಿ, ನಿನ್ನೆ ಗ್ಯಾಪ್ ಇತ್ತು ಮಾಡೋದಿಲ್ಲ. ಒಂದೊಂದು ಸರಿಗೆ ಏನಾಗ್ಬಿಡ್ತಂದ್ರೆ ಬಟ್ಟೆ ಸೇಮ್ ಅಂತ ಅನಿಸ್ಬಿಡ್ತಾವ್ರಿ. ಹಾಗಾಗಿ ನಾನು ಮೈ ತಗೊಂಡಾದ್ಮ್ಯಾಗ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ. ಇವಾಗ ಯಜಮಾನ್ರು ಮತ್ತು ಪಿಲ್ಲು ಜಳಕ ಮಾಡೋಕೆ ಹೋಗಿದ್ದಾರೆ. ನೀರು ಕಾದಿದ್ದು ಅವ್ರು ಬರೋಷ್ಟೊತ್ತಿಗೆ. ಸೊ ಅವ್ರು ಹೋದ್ರು. ಇವಾಗ ಅವರು ಮೈ ತಗೊಂಡು ಬರೋಷ್ಟೊತ್ತಿಗೆ ನಾಷ್ಟಕ್ಕೆ ರೆಡಿ ಮಾಡ್ಬೇಕು.
ಇವತ್ತು ನಾಷ್ಟಕ್ಕೆ ಸುಸ್ಲ ಮಾಡಾಕತ್ತೀನಿ ನೋಡ್ರಿ. ನಮ್ಮ ಮನೆಗೆ ಎಲ್ಲರಿಗೆ ಫೇವ್ರೇಟ್ ಅಂದರೆ ಫೇವ್ರೇಟ್ ಸುಸ್ಲ. ಸೊ ಹಾಗಾಗಿ ಇವಾಗ ಸುಸ್ಲಕ್ಕೆ ರೆಡಿ ಮಾಡ್ಕೊತೀನಿ. ಇಲ್ಲಿ ನೋಡ್ರಿ ಕಾಯಿಪಲ್ಲೆ ತೊಗೊಂಡು ಬಂದಾರ. ಇದನ್ನೆಲ್ಲನೂ ತೆಗಿಬೇಕಾ, ಆದರೆ ಈ ಸದ್ಯಕ್ಕೆ ಜೋಡಿಸಿಡೋದಾಗಲ್ಲ. ಬಟ್ ನನಗೆ ಹಸಿಮೆಣ್ಸಿನ್ಕಾಯಿ ಬೇಕಾಗೈತಿ. ಏನೂ ಇರಲಿಲ್ಲ ರೀ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅಂತೂ ಒಂದು ವಾರ ಹಂಗೆ ಇಲ್ಲಾರ್ದೇ ಮಾಡಿ ನೋಡ್ರಿ. ಒಂದೊಂದು ಸರಿ ಹಂಗಲ್ಲ ಜೀವನದೊಳಗೆ, ಏನಿರುತ್ತೋ ಏನಿರಲ್ವೋ ಅದ್ರೊಳಗನೆ ಹೊಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇವು ಟಮಾಟಿ ಈಗ ಅಷ್ಟು ಸರಿ ಬರಲ್ರಿ, ಒಂಥರ ಒಳಗೆ ಬೆಂಡ್ ಥರ ಅನ್ನಿಸ್ತಾವ ನೋಡ್ರಪ್ಪ. ಯಾಕೋ ಟಮಾಟಿನೇ ಇದು ಇಲ್ಲ. ಮತ್ತು ಅಂದ್ರೆ ಕೆಂಪಗದಾವ ರೀ, ಕಲರ್ ಒಂದು ಚಂದ ಅದ ನೋಡ್ರಿ ಅಷ್ಟೇ. ಸೌತಿಕಾಯಿ ಚಂದ ಅದ ಎಳಿ. ಇವು ಗಜ್ರಿನ ತೊಗೊಂಬಂದಾರ, ಕೊತ್ತಂಬರಿ ತೊಗೊಂಬಂದಾರ, ಕರಿಬೇವು ಚಂದ ಐತೆ ನೋಡ್ರಿ ಹಸೂರಂದು. ಇಲ್ಲಿಗೊಮ್ಮೆ ಎಲ್ಲ ಹುಳ ಹತ್ತಿದ್ದು ತಂದು ಬಿಟ್ಟಿರ್ತಾರೆ. ಉಳ್ಳಾಗಡ್ಡಿ ತೊಗೊಂಬಂದಾರ. ಬೆಳ್ಳುಳ್ಳಿ ಸದ್ಯಕ್ಕೆ ರೇಟ್ ಅದೇನು ಕೇಳಂಗಿಲ್ಲ ರೀ, ಹೆಂಗದವೇನು. ಸ್ನೇಹ ಬೆಳ್ಳುಳ್ಳಿ ಹೆಂಗಿದ್ದು? ಹಾಂ ಕೇಳತ್ನೇ ನಿಂಗೆ ತಿಳಿದಿಲ್ಲ. ನಾವು ಇಷ್ಟಿಷ್ಟ ಅದ ನೋಡ್ರಿ, ಪರವಾಗಿಲ್ಲ. ಮತ್ತು ಇದನ್ನ ಈಗ ಭಾಳ ದಿನ ಮಾಡಬೇಕಾಗತ್ತೆ. ಮೊದಲೇನು ಧಾರಾಳವಾಗಿ ಅಲ್ಲ ಲಸಣ ಪೇಸ್ಟ್ ಮಾಡಿ ಇಡ್ತಿದ್ದೆ, ಫ್ರೆಶ್ ಆಗಿನೇ ಮಾಡ್ಕೊತಿದ್ನೆ. ಇವಾಗ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ. ಇದ್ದಿದ್ರಾಗನೇ ಇಲ್ಲ ಅಂತ ಅನ್ನೋಕಿನ ತರ್ತಗ ಹಾಕ್ಬೇಕ್ರಿ. ಇಷ್ಟು ತೊಗೊಂಬಂದಾರ ನೋಡ್ರಿ ಕಾಯಿಪಲ್ಲೆ, ಮತ್ತೇನೂ ಇಲ್ಲ. ಬಟಾಟಿ ಉಳ್ಳಾಗಡ್ಡಿ ಒಂದು ಇದ್ದೇ ಇರ್ತಾವೆ ನಮ್ಮ ಮನೆಗೆ ಯಾವಾಗ ನೋಡಿದ್ರು. ಮತ್ತು ಇದು ತೊಗೊಂಬಂದಾರ ಚಳಂಬ್ರಿಕಾಯಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟಮಾಟಿ, ಕರಿಬೇವು, ಕೊತ್ತಂಬರಿ, ಗಜ್ರಿ, ಬಟಾಟಿ, ಲಿಂಬೆಹಣ್ಣು. ಇಷ್ಟ ನೋಡ್ರಿ ಕಾಯಿಪಲ್ಲೆ. ಸುಸ್ಲ ನೋಡ್ರಿ, ಸುಸ್ಲ ಮಾಡೀನಿ ಆಲ್ರೆಡಿ. ನನ್ನ ನಾಷ್ಟ ಆಯಿತು. ಯಜಮಾನ್ರು ಮೊದಲ ಇದ್ರಾಗನೇ ನಾಷ್ಟ ತಿಂದರು, ಅದೇ ತಾಟ್ನಾಗ ನಾ ಹಾಕ್ಕೊಂಡೆ. ಯಾಕಂದ್ರೆ ಅವ್ರಿಗೆ ಹಾಕ್ಕೊಟ್ಟು ನಾನೇನೈತಿ ಚಾಕ್ ರೆಡಿ ಮಾಡಿಟ್ಟೆ. ಚಾಕ್ ರೆಡಿ ಮಾಡಿಟ್ಟು ಸ್ವಲ್ಪ ಗ್ಯಾಸ್ ಕಟ್ಟಿ ಮ್ಯಾಗ ಆ ಕಡೆ ಈ ಕಡೆ ಸಾಮಾನುಗಳು ಅದನ್ನೆಲ್ಲ ತೆಗೆದಿಷ್ಟು ಬರ್ತೇನೆ ಅವ್ರು ಮಾಡಿದರು. ಅದ ತಾಟ್ನಾಗ ನಂದೂ ಆಯ್ತು. ಈಗ ಇವ್ನಿಗೆ ಕೊಟ್ಟಿನಿ. ಇವಂದೇ ನಾಟಕ ಒಂದಲ್ಲ ಎರಡಲ್ರಿ ಸದ್ಯಕ್ಕೆ. ಹಿಂಗೆ ಮಾಡಕತ್ತೆ ಅಂದ್ರಗ ಮಸ್ತ್ ಕಸ್ಬರ್ಗಿ ಹಿಂಡಿ ತೊಗೊಂಡು ನೀನು ಮಸ್ತ್ ಕೊಡ್ತೀನಿ ನಿನಗೆ. ಏಟ್ ನಿನಗೆ ಶಿಸ್ತಾಗ ತೊಗೊಂಡು ತಿನ್ನೋದನ್ನ. ಆ ಮೆಣಸಿನ್ಕಾಯಿ ತಾಟ್ನಾಗ ಹಾಕು. ಆರು ಸಾಕದು ಮೆಣಸಿನ್ಕಾಯಿ ತಾಟ್ನಾಗ. ಭಾಳ ಪ್ರೀತಿ ಮಾಡಾಗ ಭಾಳ ಪ್ರೀತಿ ಮಾಡ್ತೀನಿ ರೀ. ಏನಾದರೂ ಸ್ವಲ್ಪ ಕಿಡ್ಗೇಡಿತನ ಮಾಡಿದ್ರು ಅಂದ್ರೆ ನನಗೂ ಸಿಟ್ಟು ಸಹಿಸೋಕ್ಕಾಗಲ್ಲ. ಗಜ್ಜೆ ಹಾಕೋದೆ ಏನ ಇನ್ನೊಂದು ಸ್ವಲ್ಪ ಬೇಕೇನು? ಹಾಕೋ, ತಿನ್ಲಿ ಬಿಡು ಪಾಪ. ಅವೆಲ್ಲ ಭಾಳ ತೂತು ಬಿದ್ದಾವ್ರಿ ಇವೆಲ್ಲ ಕಾಳುಗಳು. ಹುಳ ತಿಂದು ಪಕ್ಷಿರೇ ತಿನ್ನಲಕ್ಕ ಹೋಯ್ತು ನೋಡ್ರಿ. ಅದ್ರ ಕಡೆ ನೋಡಬಾರ್ದು ನಾವು. ಆ ಕಡೆ ನೋಡಿದ್ವಿ ಅಂದ್ರೆ ಅಷ್ಟು ಹುಷಾರಿರ್ತಾವೆ ನೋಡ್ರಿ ಅವು. ನಂದು ಚಾಯ್ ಹಿಂಗೆ ಕೂತದ್ರಿ, ಯಜಮಾನ್ರಿ ಮಾಡಿಕೊಟ್ಟೆ, ಸೋಸ್ಕೊಟ್ಟಿನಿ. ಅವ್ರು ಕುಡ್ದು ಹೋದ್ರು. ಬರ್ರಿ ಇವಾಗ ನಾನು ಚಾ ಕುಡಿತೀನಿ. ಹಾಂ ಮೊದಲು ಅದು ಸುಸ್ಲ ತಿನ್ರಿ ಹೊಟ್ಟೆ ತುಂಬ, ಆಮೇಲೆ ಕುಡಿಯಕತ್ರಿ. ಮುಂದಿನ ತಿನ್ನಿರಿ ಪದ, ಮುಂದಿನ ಕಲಸ ಮಾಡಿರಿ. ಬರ್ರಿ ಚಾ ಕುಡಿಯೋನು. ಮಗಳು ಶಾಲೆಗೆ ಹೋದ್ ನೋಡ್ರಿ. ಈಗ ಒಂದು ಸ್ವಲ್ಪ ಗ್ಯಾಸ್ ಕಟ್ಟಿನ ಕ್ಲೀನ್ ಮಾಡ್ಕೊತೀನಿ. ಈಗ ಮಗನಿಗೆ ಒಂದು ಗಜ್ರಿ, ಒಂದು ಸೌತಿಕಾಯಿ ಈ ಥರ ಹೋಳಿ ಇದಕ್ಕೆ ಉಪ್ಪು ಹಾಕೀನಿ. ಉಪ್ಪು ಹಾಕಿ ಕೊಡ್ತೀನಿ. ಅವನು ತಿನ್ಕೋತ ಕುಂಡಿರ್ತಾನೆ. ಈಗ ಸುಸ್ಲಾನೆ ಬುತ್ತಿ ಕಟ್ಟಿದ್ದೀನಿ ರೀ. ಈಗ ಅದೇ ಬೇಕಂತಂದ್ಲು, ಹಂಗಾಗಿ ಮಾಡತ್ನಾಗನೇ ಹೆಚ್ಚಿಗೆ ಮಾಡಿದೆ ನಾನು. ನೆಳ್ಳಿ ಕುಂದ್ರೋಗ ಪಿಲ್ಯ, ನೆಳ್ಳಿ ಕುಂದ್ರೋಗಲ್ಲಿ ಕುರ್ಚಿಗೆ ಹಾಕೊಂಡು. ಗಿಡ ತಳ ಕುಂಡ್ರೋಗ, ನಾನು ಹೊರಗೆ ಬರ್ತೀನಿ. ಈಗ ಅಲ್ಲೇ ಹೋಗಪ್ಪ ಅಜ್ಜಿ. ಪ್ಯಾನ್ ಬಂದ್ ಮಾಡು. ಬಂದ್ ಮಾಡೇಪ್ಪ. ಲೈಟ್ ಬಿಲ್ ರೀ, ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಈಗ ಕಂಡಪಟ್ಟಿ ಬಿಲ್ ನೋಡ್ರಿ ಸದ್ಯಕ್ಕೆ. ಅಲ್ಲಿ ಗಿಡದ ತಳಗೆ ಸ್ವಲ್ಪ ಆರಾಮ ಅನಿಸುತ್ತೆ. ಇನ್ನು ಫುಲ್ ಏರ್ ಬಿಸಿಲು ಚಾಲೂ ಆಗಿಲ್ಲ. ಹಂಗಾಗಿ ಒಂದು ಸ್ವಲ್ಪ ಅಲ್ಲೇ ಕುಂಡ್ರಂತ ಅನ್ನತೀನಿ. ಅಲ್ಲೇ ನಾಷ್ಟ ಮಾಡಿದ್ವಿ, ಅದನ್ನೆಲ್ಲ ಹೊಂದಿಕೆ ಮಾಡಿರ್ತೀನಿ. ಇಲ್ಲಿ ನೋಡ್ರಿ ಕೊತ್ತಂಬರಿನ ಈ ಥರ ಕಟ್ ಮಾಡಿ ತೊಳೆದು ಅಲ್ಲಿ ಇಟ್ಟಿನಿ ನೀರು ಜಾನ್ಲ ಅಂತೇಳಿ. ಇವನ್ನೆಲ್ಲ ಒಂದು ಮ್ಯಾಗ್ ಇಡ್ತೀನಿ. ಚುರುಮುರಿ ತೊಳೆದಿದ್ದು ಬುಟ್ಟಿರಿ ಇದು. ಈಗ ಒಂದು ಸ್ವಲ್ಪ ಕಟ್ಟಿ ಕ್ಲೀನ್ ಮಾಡ್ಕೊಂಡೆ ಅಂದ್ರೆ ನೀವು ಅಂತಾಗತ್ತಾ ಅಷ್ಟು ಬಾಂಡೆಗಳದೆಲ್ಲ ತೊಗೊಂಡು ಹೊರಗೋಗಿ ತಿಕ್ಕಬೇಕು. ಇಲ್ಲಿ ನೋಡ್ರಿ ಕೊತ್ತಂಬರಿನ ಈ ಥರ ನಾನು ಕಟ್ ಮಾಡಿ ತೊಳೆದು ಇಟ್ಟೀನಿ ರೀ.
ಒಮ್ಮೆ ಸೋಸ್ ಇಡ್ತೀವಲ್ರಿ, ಆ ಸೋಸ್ ಇಡೋದಕ್ಕಿಂತ ಈ ಥರ ಉದ್ದದಾಗಿನೇ ಅದು ಯಾವ ಬಡ್ಡಿಗೆ ಕಟ್ ಮಾಡೋದು. ಅದು ಫುಲ್ ಬೇರೆ ಬಿಟ್ಟು ಉಳ್ದುದು ಮುಂದಿಂದು ತುದಿ ಈ ಥರ ಚಾಕುಲೆ ಕಟ್ ಮಾಡಿ ತೊಳೆದು ಈ ಥರ ಇಟ್ಟಿನ್ರಿ. ಒಳ್ಳೆ ನಾವು ಒಗ್ಗರಣೆ ಹಾಕತ್ನಾಗ ನೋಡ್ರಿ ಹಿಂಗತೆ ಇರುತ್ತಲ್ಲ, ಇದು ಮುಂದಿನ ಚುಟ್ಕೊಂಡು ಹಾಕ್ಬಿಡೋದು ನೋಡ್ರಿ. ಅಂದ್ರೆ ಒಂಥರ ಅದು ಫ್ರೆಶ್ ಫೀಲ್ ಅಂತ ಅನಿಸ್ತೈತಿ. ಸೊ ಸ್ವಲ್ಪ ನೀರು ಜಾನ್ರಿ ಇದು. ಆಮೇಲೆ ಅದನ್ನು ಸೋಸು ಸ್ವಲ್ಪ ಇದು ಮಾಡ್ಕೊತೀನಿ. ಏನಾರ ಮಿಕ್ಸ್ ಇತ್ತಂದ್ರೆ ನೋಡ್ರಿ ಇಲ್ಲೆಲ್ಲ ತಪ್ಪಲ ಅಂಥದ್ದು ಇಂಥದ್ದೆಲ್ಲ ಇರ್ತದೆ ಇದ್ರೊಳಗೆ. ಇಲ್ಲಿ ಗಿಡದ ತಳಗೆ ಭಾಳ ಚಂದ ಅಂತ ಅನಿಸ್ತದೆ ನೋಡ್ರಿ, ಒಂಥರ ಫ್ರೆಶ್ ವಾತಾವರಣ ಅಂತ ಅನಿಸ್ತದೆ. ಎಷ್ಟು ಗ್ರೀನ್ ಐತೆ ನೋಡ್ರಿ ಅದು. ಬೆಡ್ಶೀಟ ಅದನ್ನೆಲ್ಲ ನಮ್ಮ ಟವಲ್ಗಳು ಇದ್ದವು ರೀ ಫ್ರೆಂಡ್ಸ. ಮಧ್ಯಾಹ್ನದ ಅರ್ಬಿ ಎಲ್ಲ ಸಾಬೂನು ಪುಡಿ ನೆನೆ ಇಟ್ಟೀನಿ. ಈಗ ಏನೈತಿ ಅದು ಸ್ವಲ್ಪ ನೆನೆಯಲ್ಲಿ ಅರ್ಬಿಗಳು, ಆ ಗ್ಯಾಪ್ನಾಗ ಇಷ್ಟು ಬಾಂಡೆಗಳು ತಿಕ್ಕೊಂಡ್ಬಿಡ್ತೀನಿ. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾವ ಥರ ವೀಡಿಯೋಗಳನ್ನ ನಾನು ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಿನೊಳಗಿತ್ತಪ್ಪ ಅಂದ್ರೆ ಅದನ್ನು ನೀವು ಕಮೆಂಟ್ ಮಾಡಿರಿ. ನನಗೆ ಒಂದು ಸಜೆಷನ್ ಕೊಡ್ಬೋದು. ಅದು ನನ್ನ ಕಡೆಯಿಂದ ಸಾಧ್ಯ ಆಗ್ತಿದ್ರೆ ನಾನು ಖಂಡಿತವಾಗಲೂ ಕೂಡ ನನ್ನ ವಿಡಿಯೋದೊಳಗೆ ಆ್ಯಡ್ ಮಾಡ್ಕೊತೀನಿ. ಸಾಧ್ಯ ಆಯಿತು ಅಂತಂದ್ರೆ ಅಷ್ಟೇ. ಸೊ ಬರ್ರಿ ಇವಾಗ ಕೆಲಸನ ಮಾಡ್ತೀನಿ. ಮಗ ನೋಡ್ರಿ ಪಾಪ ಬೋನೆ ಆಡಕತ್ತಾನ ಇಲ್ಲಿ. ಅಕ್ಕಿಂದಾಗ ಮಾಡ್ಬಿಡು ಯಪ್ಪ ಸಾಮಾನುಗಳಿಗೆ. ಸುಮ್ಮ ತೊಗೊಂಡು ಆಡಷ್ಟೇ ನೀನು. ಏನಾದ್ರು ಮುಖ ಮಾಡ್ದು ಗಜ್ಜೆ ಹಾಕ್ತಾವಡಕ್ಕಿ ಬಂದು ಹಿಂಗೆ ಅಕ್ಕ ಆಕಿನ ಕಿಚನ್ ಸಾಮಾನು ತೊಗೊಂಡು ಆಡಕತ್ತಾನ್ರಿ. ಅವಂದು ಕಾರ್ ನಾವು ಅಲ್ಲಿಟ್ಟಿವಿ, ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ ಅದು ಚಾರ್ಜರ್ ಮಾಡ್ತೀವಿ ನೋಡ್ರಿ. ಅದು ವಯರ್ ಮುಂದಿಂದ ಸ್ವಿಚ್ ಇರುತ್ತೆ ನೋಡ್ರಿ, ಏನಂತಾರೆ ಪಿನ್ನ, ಅದು ಕಟ್ಟಾಗೈತ್ರಿ. ಹಂಗಂತೇಳಿ ಅದನ್ನು ಅಲ್ಲೇ ಮ್ಯಾಗ ಇಟ್ಟಿವಿ. ವಯರ್ ಇವತ್ತು ತೊಗೊಂಬರೋ ಮಂದಾರ ಯಜಮಾನ್ರು ನೋಡ ಮತ್ತೆ ಏನು ಮಾಡ್ತಾರನಂತೇಳಿ ಇವೆಲ್ಲ ನಮ್ಮನಿಟ್ಟು ನೋಡ್ರಿ. ಇದ್ರಾಗಿನ ಏನೇನೇನೇನು ವೇಸ್ಟೇಜ್ ಬರ್ತಾವ್ರಿ, ಅವನ್ನೆಲ್ಲ ತೆಗೆದು ಇಡ್ಬೇಕು. ಸಾಮಾನು ಇಲ್ಲಂದ್ರೂ ಇಷ್ಟೆಲ್ಲ ಅದ ನೋಡ್ರಿ. ನಾನು ಇಷ್ಟೆಲ್ಲ ಸಾಮಾನು ಅದಾವ. ಕಡಿಮೆ ಅಂದ್ರೇ ಇಷ್ಟ ಅದಾವ. ಅದಕ್ಕೆ ಸಿಗಸಪ್ಪು ಕಿಚನ್ಗೆ ಹಾಕೋದನ್ನ ಪಿಲ್ಲೋ ಕಿಚನ್ಗೆ ಹಾಕು. ಇನ್ನೇನು ಬ್ಯಾಸ್ಗೆ ಚಾಲು ಆತಲ್ರಿ. ಇಷ್ಟು ದಿನ ಬರೀ ಥಂಡ್ ಅನ್ನೋದಾಗಿತ್ತು. ಈಗ ಮತ್ತೀಗ ಜಳ ಅನ್ನೋದೇ ಆಗುತ್ತೆ ನೋಡ್ರಿ. ಸದ್ಯಕ್ಕೆ ಮನೆಗೆ ಇದ್ದು ಬಿದ್ದು ಫ್ಯಾನು ಕೂಲರು ಇವನ್ನೆಲ್ಲ ತೆಗೆದಿಡ್ಬೇಕಾಗ್ತದೆ. ನಮ್ಮ ಕೂಲರ್ ಅಂತೂ ಆದ್ರೂ ಕೆಟ್ಟೈತ್ರಿ, ರಿಪೇರಿನೂ ಮಾಡಿಸ್ಲಿಲ್ಲ ನಾವು. ಹಾಗೆ ಈ ಕಡೆ ಮುಂದಿನ ಎದುರುಗಡೆ ಬಾಕ್ಲ ತಗೊಂಡು ಇದು ಮಾಡಿದ್ವಿ. ಅಂದ್ರೆ ಆಲ್ರೆಡಿ ಬೇಸಿಗೆ ಮುಗಿಯೋಕೆ ಬಂದಿತ್ತು, ಅವಾಗ ಅದು ಕೆಟ್ಟಿತ್ತು. ಈ ವರ್ಷ ಅದನ್ನು ಮತ್ತೆ ಹಾಕಿಬಿಡ್ತೀವಿ. ಅದು ಕೆಟ್ಟೈತಿ, ಒಳ್ಳೆ ಮಳೆ ಒಂದು 3-4 ಸರಿ ರಿಪೇರಿ ಮಾಡ್ತೀವಿ ಅದನ್ನು ನಾವು. ಅದಕ್ಕಂತೇಳಿ ಹಾಕಿಬಿಡ್ತೀವಿ ಅದನ್ನು. ಅಲ್ಲಿ ಹೋದ್ಮೇಲೆ ನೋಡಮ್ಮಂತ. ಅಲ್ಲಿ ಸ್ವಲ್ಪ ಹೊಸ ಮನೆ ಆಗುತ್ತಲ್ರಿ, ನೀರದು ಹೊಡೆದಿರ್ತಾರೆ, ತಂಪಿರುತ್ತೆ, ಅಷ್ಟೊಂದೇನು ತ್ರಾಸ ಆಗಲಿಕ್ಕಿಲ್ಲ ಅಂತ ಅನ್ಕೋತೀನಿ. ಪ್ಯಾನ್ಗಳು ಹಚ್ತೀವಲ್ಲ ಅದ್ರ ಮ್ಯಾಗ ಕವರ್ ಆಗ್ಬೋದು. ಅರ್ಬಿ ಅದನ್ನೆಲ್ಲ ನಾನು ಒಗ್ದೀನಿ ರೀ, ಒಣಕಿ ನೋಡ್ರಿ. ಅದು ಹೊಸನೇ ಇಟ್ಟಿರಿ ಫ್ರೆಂಡ್ಸ. ನೀರಾಗ ಹಾಕಿ ಇದು ಸ್ವಲ್ಪ ಹೊತ್ತು ನೀರಾಗಿಟ್ಟು ಹಿಂಡಿ ಹಾಕಿನಿ. ಇನ್ನು ಅದಕ್ಕೆ ಹೊಲಿಗೆ ಅದನ್ನೆಲ್ಲ ಹಾಕ್ಬೇಕು. ಹೊಸನೇ ಇಟ್ಟು 3 ತೊಗೊಂಡಿದ್ನೆಲ್ಲ ಕಾಟನ 2 ಊರಾಗ ಬಿಟ್ಟು ಬಂದೀನಿ. ಒಂದೈತಿ ಅದನ್ನ ಸ್ವಲ್ಪ ಹೊಲಿಗೆ ಇಟ್ಕೊಂಡೆ ಅಂದ್ರೆ ಅದು ಉಡ್ಬೋದು ನೋಡ್ರಿ. ಹಂಗಂತೇಳಿ ಉದು ಈ ಕಡೆ ಹಾಕಿನಿ. ಹಂಗೆ ಸ್ವಲ್ಪ ಸಣ್ಣ ಇವು ಪಿಲ್ಲೂ ಭಾಳ ಇರ್ತಾವ್ರಿ ಅರಿಬಿ. ಇವಂದಂಕರು ರಗಡ್ ಅದಾವ, ಅವನ್ನೆಲ್ಲ ಇಲ್ಲಿ ಹಾಕ್ತೀನಿ ನೋಡ್ರಿ. ಅವ್ನ ಹಳೆ ಅರ್ಬಿಗಳು ಸಣ್ಣ ಇರ್ತಾವಲ್ಲ, ಕೈಯಾಗ ವೈನಾಗ್ತಾವ ಅಂತೇಳಿ ಹಳೆ ಅರ್ಬಿನ ಹರಿದು ಸ್ವಲ್ಪ ಗ್ಯಾಸ್ ಗಟ್ಟಿ ಒರ್ಸಕ್ಕೆ ಯೂಸ್ ಮಾಡ್ತೀನಿ. ಉಳಿದ್ವೇನೈತಿ ಇಲ್ಲಿ ಹಾಕ್ತೀನಿ ನೋಡ್ರಿ. ನಾನು ಕೂಡ ಸಣ್ಣ ಇಲ್ಲಿ ಹಾಕ್ತೀನಿ. ದಾರದ ಮ್ಯಾಗ ಗಾಳಿ ಬಿಡೋನ್ ತಳಗೆ ಬಿದ್ದು ಬಿಡ್ತಾವೆ. ಭಾಳ ಧೂಳು ಇರುತ್ತೆ ನೋಡ್ರಿ ತಳಗೆ, ಅದಕ್ಕೆ ಇಲ್ಲೇ ಹಾಕ್ತೀನಿ. ಇಲ್ಲಿ ಬೆಡ್ಶೀಟ್ ಅದನ್ನೆಲ್ಲನೂ ಒಗೆದು ಹಾಕೀನಿ. ಲಕ್ಷ್ಮಿನೂ ಇಲ್ಲೇ ದಾರದ ಮ್ಯಾಗ ಹಾಕ್ಯಾಳ. ನಮ್ಮ ಕೌದಿ ತಳಗೆ ಬಿದ್ದೈತಿ, ತೊಗೊಂಬರ್ಬೇಕು ಹೋಗೋದನ್ನು ಪಾರ್ಕಿಂಗ್ದಾಗ. ಇಲ್ಲೊಂದು ಬಿದ್ದೈತಿ ನೋಡ್ರಿ. ಇಲ್ಲಿ ಪೈಪ್ ಐತೆ ಆ್ಯಕ್ಚುಲಿ, ಪೈಪಿಗೆ ಶಿಗಿ ಬಿದ್ದೈತಿ. ಇದು ಯಜಮಾನ್ರು ತೆಗಿತಾರೆ, ನನಗೆ ಅಲ್ಲಿ ತನಕ ಹೋಗಲ್ಲ ಕೈ. ಅದು ಹೋಗಿ ಪಾರ್ಕಿಂಗ್ನಾಗ ತೊಗೊಂಬರ್ಬೇಕು. ಹಾಗೆ ಏನೋ ಸ್ವಲ್ಪ ಕೆಲಸ ಐತ್ರಿ, ಅಡುಗೆ ಮಾಡಾಕತ್ತೀನಿ. ಅಡುಗೆ ಮಾಡಿಟ್ಟು ಹೋದ್ನಂದ್ರೆ ಒಮ್ಮೆ ಮಂಟಿ ಕುಂದ್ರ ಅಂತ ಕುಂದ್ಸ್ಕೊಂಡ್ಬಿಡ್ತಾರಲ್ಲ, ಮತ್ತು ಅಲ್ಲೇ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಮ್ಯಾಗಿಂದೆಲ್ಲ ಮಾಡಿ ನೀವಂತ ಹೋದ್ನಂದ್ರೆ ಒಂದು 10 ನಿಮಿಷ ಕುಂತರೂ ಚಿಂತಿರಂಗಿಲ್ಲ ಮನೆ ಕಡೆ ಮ್ಯಾಗ. ಅದಕ್ಕಂತೇಳಿ ಇಲ್ಲಿ ನೋಡ್ರಿ ಸದ್ಯಕ್ಕೆ ಪಲ್ಯ ಅಂದ್ರೆ ಬದ್ನಿಕಾಯಿ ಮಾಡೀನಿ ರೀ. ಮನೆ ಯಜಮಾರು ತೊಗೊಂಬಂದಿದ್ರಲ್ಲ, ಅದ್ರಾಗ ಒಂದು ಸ್ವಲ್ಪ ಇಲ್ಲಿ ತಳಗಡೆ ಓನರ್ ಅಂಟಿಗೆ ಒಂದು ಸ್ವಲ್ಪ ಕೊಟ್ಟೀನಿ ರೀ ಬದ್ನಿಕಾಯಿನ. ಇಲ್ಲಿ ಲಕ್ಷ್ಮಿಗೂ ಕೂಡ ಕೊಟ್ಟೀನಿ. ಈ ಥರ ರಸ ಬಿಟ್ಟು ಮಾಡೀನಿ ರೀ. ಹೋಳ್ಗೆನ ಮಾಡೀನಿ. ದಮ್ ಇದ್ದು ಸುಡ್ಬೋದಾಗಿದ್ದ ರೊಟ್ಟಿ ಜೊತೆ ಭಾಳ ರುಚಿ ಆಗುತ್ತೆ ರೀ ಅದು. ಜೋಳದಿಟ್ಟು ಇಲ್ಲಿ ಈಗ ಇದು ಹಸನ್ ಮಾಡೀನಿ. ಇನ್ನೂ ಬಿಸ್ಕೊಂಬಂದಿಲ್ಲ. ಇವತ್ತು ಬಿಸ್ಕೊಂಬರ್ತಂದ್ರೆ ಯಜಮಾನ್ರು ಸೂಟಿ ಇತ್ತು ಸಾಮಾರ, ಹೊರಗಡೆ ಹೋಗ್ಯಾರ. ಏನಾಗತ್ತಾನ ಮನೆಗೆ ಬಂದಿಲ್ಲ ರೀ. ಹಾಗಾಗಿ ಈಗ ಅನ್ನ ಮಾಡೀನಿ.
ಅನ್ನ ಮಾಡೀನಿ, ಈ ಕಡೆ ಪಲ್ಯನೂ ಮಾಡೀನಿ. ಇಲ್ಲಿ ಒರೆಸ್ಕೊಂಡು ನೋಡ್ರಿ, ಎಲ್ಲನೂ ಗಟ್ಟಿ ಒರೆಸ್ಕೊಂಡಿನಿ. ಯಾಕಂದ್ರೆ ಮತ್ತೆ ಈಗ ಚಪಾತಿ ಮಾಡ್ಬೇಕಂತೇಳಿ ಇಲ್ಲಿ ಹಿಟ್ಟು ನಾದಿಟ್ಟಿನಿ ರೀ. ಹಿಟ್ಟು ನಾದಿ ಮ್ಯಾಗ ಇದನ್ನ ಹಂಚನೆ ಇದು ಮಾಡಿದ್ದೆ ನಾನು. ಈ ಸದ್ಯಕ್ಕೆ ಒಂದು 4-5 ಚಪಾತಿ ಮಾಡಿ ಇಟ್ಬಿಡ್ತೀನಿ ರೀ. ಈಗ ಬೇಸಿಗೆಲ್ಲ ಬಿಸಿ ಬಿಸಿದವ್ರು ಬಂದ ಮ್ಯಾಗ ಮಾಡ್ಬೇಕಂದ್ರೆ ಕಂಡಪಡಿ ಜಳ ಆಗುತ್ತೆ ರೀ. ಅದ್ರಾಗ ಭಾಳ ಕುದಿನ ಅಂತ ಅನಿಸ್ತದ. ಅದಕ್ಕೆ ಈಗ ಮಾಡಿಟ್ಟು ಮಗನಿ ಉಣಿಸ್ಬಿಡ್ತೀನಿ. ಬರ್ರಿ ಸದ್ಯಕ್ಕೆ ಬದ್ನಿಕಾಯಿ ಪಲ್ಯ ಮೊಸರು ಪಿಲ್ಲೋಗಿ ಇದ್ರಾಗೆ ಊಟ ಮಾಡ್ಸೀನಿ ರೀ. ಯಜಮಾನ್ರಿ ಈಗ ಬಂದರು. ಅವ್ರು ಬರೋಕ್ಕಿಂತ ಮುಂಚೆ ಕುಣಿಸಿದ್ನಲ್ಲ, ಮತ್ತು ಇದು ತಾಟ್ನಾಗೆ ನಾನು ಹಚ್ಕೊಂಡು ನೋಡ್ರಿ. ಈಗ ಕೆನೆ ಮೊಸರು ಬದ್ನಿಕಾಯಿ ಪಲ್ಯ ಅನ್ನ ಚಪಾತಿ ಅವರು ಹಚ್ಕೊಂಡಾರ. ಉಪ್ಪಿನಕಾಯಿ ಹಾಕ್ತಾರೆ ನೋಡ್ರಿ. ಏನು ಕಾಯಿ ಪಲ್ಯ ತಿನ್ನೋದ್ರಿ? ಹೆಂಗಿತ್ತು ಮಾರ್ಕೆಟ್ ಇವತ್ತು? ಮಾರ್ಕೆಟ್ ಏನು ಸ್ವಸ್ತದ, ಇದು ಪಲ್ಯ ಬಜೆ ಸ್ವಸ್ತ ಬರೀ. ಹಸಿರು ಪಲ್ಯ, ಮೆಂತ್ಯ ಪಲ್ಯ, ಪಾಲಕ ಇವೇ ಸ್ವಸ್ತ ಅದಾವ ರೀ. ಉಳಿದು ಬೆಳ್ಳುಳ್ಳಿ ಹೆಂಗಿದ್ದವು ರೀ? 80 ರೂಪಾಯಿ ಪಾವು ಕಿಲೋ, ಅಂದ್ರೆ 320 ರೂಪಾಯಿ ಕಿಲೋ ಆತಲ್ಲ. ಎಲ್ಲಿಂದ ಎಲ್ಲಿಗೆ ಹೋಗ್ಯದು? ಉಳ್ಳಾಗಡ್ಡಿ 20. ಸೌತಿಕಾಯಿ ಕೊಡಲೇ ನಿಮ್ಗೆ? ಬರ್ರಿಪ್ಪ ಊಟ ಮಾಡೋಣ.